ನೋಡಿ ಫ್ರೆಂಡ್ಸ್, ಬೆಣ್ಣೆ ತೆಗ್ದಿದ್ದೀನಿ. ಇದು ಒಂದ್ಸಲ ಆಯಿತು, ಒಂದ್ಸಲ ಆದಮೇಲೆ ಈ ಥರ ತೆಗ್ದಿಟ್ಟಿದ್ದೀನಿ. ಇದು 2 ದಿನ ಬಿಟ್ಟರೆ ಗಟ್ಟಿಗೆ ಸ್ವಲ್ಪ ಬಂದು ಮೇಲೆ ನೀರು ಬರುತ್ತೆ. ಅದು ಹುಳಿ ಬಂದಾಗ ಮಜ್ಜಿಗೆ ಮಾಡಬೇಕು. ಇದಕ್ಕೆ ಶುಂಠಿ ಮತ್ತು ಹಸಿಮೆಣ್ಸಿನ್ಕಾಯಿ ಜಜ್ಜಿಬಿಟ್ಟು ಅದು ಸ್ವಲ್ಪ ಕೊತ್ತಂಬರಿ, ಈರುಳ್ಳಿ ಎಲ್ಲ ಹಾಕಿ ಸ್ವಲ್ಪ ತೆಳ್ಳಗೆ ಮಾಡ್ಕೊಂಡು ಕುಡಿದ್ರೆ ಫ್ರೆಂಡ್ಸ್ ಗ್ಯಾಸ್ಟಿಕ್ಕು ಇದಕ್ಕೆಲ್ಲ ಕಮ್ಮಿ ಆಗುತ್ತೆ. ಅದಾಯಿತು. ಇದು ಇವಾಗ ವಾಶ್ ಮಾಡಿದ್ದೀನಿ. ಇವಾಗ ಇದು ಕಾಯಿಸ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಕಾಯಕ್ಕೆ ಇಟ್ಟಿದ್ದೀನಿ ಬೆಣ್ಣೆ. ಹಲೋ ಮೇಡಮ್, ಬನ್ನಿ, ಗಲಾಟೆ ಮಾಡಬೇಡಿ, ಬನ್ನಿ, ಬಾ, ಗಲಾಟೆ ಮಾಡಬಾರ್ದು, ಬಾಮ್ಮ, ಬಪ್ಪ. ಅಯ್ಯೋ ಮುದ್ದು ಬಂಗಾರಿ, ಎಷ್ಟು ಚೆನ್ನಾಗಿ ಗೊತ್ತೈತೆ ನನ್ನ ಮಗು, ಚಿನ್ನ ಮಗಳೇ. ಗಲಾಟೆ ಮಾಡಬಾರ್ದು. ಹೋಗಲ್ಲ, ಸೋಫಾ ಮೇಲೆ ಹೋಗಿ ಹೋಗು, ಕೂತ್ಕೋಗಲ್ಲ, ಹೋಗು. ಅಮ್ಮ ಕೆಲಸ ಮಾಡ್ತಾಯಿತ್ತು, ಮಾಡ್ಬತ್ತೀನಿ, ಹೋಗಪ್ಪ. ಏನಾಗ್ಬಿಡ್ತಾಳೆ ಗೊತ್ತಾ ಫ್ರೆಂಡ್ಸ್ ಇವಳು. ಯೋ ಎಲ್ಲ ಅರ್ಥ ಆಯ್ತಿತ್ತು ಅವಳಿಗೆ. ಹೋಗು, ಸೋಫಾ ಮೇಲೆ ಕೂತ್ಕೋ ಫ್ರೆಂಡ್ಸ್. ಮತ್ತು ಇದಕ್ಕೆ ನಾನೇನು ಹಾಕಲ್ಲ, ಮೆಂತ್ಯ ಜೀರಿಗೆ ಪುಡಿ ಹಾಕ್ತಾರೆ. ನಾನಿವಾಗ ಏನೂ ಹಾಕಿಲ್ಲ, ಹಂಗೆ ಕಾಯಿಸ್ತಾ ಇದ್ದೀನಿ. ದೇವ್ರ ಪೂಜೆಗೂ ಬೇಕದು. ಆಮೇಲೆ ಇವತ್ತು ಇನ್ನೊಂದು ಇದು ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಮಾಡ್ಕೊತಾ ಇದ್ದೀನಿ. ಗ್ರೇವಿಗೆ, ಕಬಾಬ್ಗೆ, ಆಮೇಲೆ ರೈಸ್ ಐಟಮ್ ಮಾಡಿದಾಗ ಇದಕ್ಕೆಲ್ಲ ಬೇಕಲ್ವಾ. ಅಂಗಡಿಯಿಂದ ತರಿಸ್ಕೋಬೇಡಿ ಫ್ರೆಂಡ್ಸ್, ಚೆನ್ನಾಗಿರಲ್ಲ. ಅದೇನು ಹಾಕಿರ್ತಾರೆ ಅಂತಲೇ ಗೊತ್ತಿರಲ್ಲ. ಶುಂಠಿ ಹಾಕಿರ್ತಾರೋ ಬೆಳ್ಳುಳ್ಳಿ ಹಾಕಿರ್ತಾರೋ ಒಂದು ಗೊತ್ತಿಲ್ಲ, ಆದರೆ ಅಷ್ಟು ಟೇಸ್ಟ್ ಬರಲ್ಲ. ನಾವು ಮಾಡಿ ಇಟ್ಕೊಂಡ್ರೆ ಒಂದು 15 ದಿನ ಬರುತ್ತೆ ನಮ್ಮ ಮನೆಗೆ. ಇದು ಇವಾಗ ರುಬ್ಕೊತೀನಿ ಫ್ರೆಂಡ್ಸ್. ಅದು ಕಾಯ್ತಾ ಇದೆ, ಬೆಣ್ಣೆ ಕಾಯ್ತೈತೆ ಫ್ರೆಂಡ್ಸ್, ಬರ್ತೈತೆ. ಕಾಯಿಲೆ ಒಂದು 5 ನಿಮಿಷ ಆಗೋಗುತ್ತೆ. ಮತ್ತು ಇದು ಬೆಳ್ಳುಳ್ಳಿ ಪೇಸ್ಟು ರೆಡಿ ಆಯಿತು ಫ್ರೆಂಡ್ಸ್. ಇದು ಒಂದು ಬಾಕ್ಸ್ಗೆ ಹಾಕಿ ಇಟ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಈ ಥರ ಬಾಕ್ಸ್ಗೆ ಹಾಕಿ ಇಟ್ಕೊಂಬಿಟ್ರೆ ನಿಮ್ಗೆ ಯಾವಾಗ ಬೇಕಾದರೂ ಹಾಕ್ಕೋಬೋದು. ಫ್ರಿಜ್ಜಲ್ಲಿ ಇಟ್ಬಿಡ್ತೀನಿ. ಸ್ವಲ್ಪ ಎತ್ಕೊಂಡಿದ್ದೀನಿ ಚಿಕನ್ ಗೊಜ್ಜಿಗೆ. ಚಿಕನ್ ಇದೆ ಸ್ವಲ್ಪ. ಮಲ್ಕೊಂಬಿಟ್ಟಿದ್ದಾಳೆ ಅವಳು. ಚಿಕನ್ ಇದೆ, ಚಿಕನಲ್ಲಿ ಏನೋ ಮಾಡಬೇಕು, ಸಂಜೆಗೆ ರೆಡಿ ಮಾಡ್ಕೊತೀನಿ. ಈಗ ಬೆಣ್ಣೆ ರೆಡಿ ಆಗ್ತಾ ಇದೆ. ಓಕೆ ಫ್ರೆಂಡ್ಸ್, ಒಟ್ಟಿನಾಗೆ ತುಪ್ಪ ಆಯಿತು. ಇವಾಗ ಒಂದು 1/4 kg ಅಷ್ಟು ಬಂದಿದೆ, ಸಾಕು. ನಾಳೆ ಪೂಜೆಗೆ, ನಮ್ಮ ಮನೆಗೆ ಯುಗಾದಿ ಹಬ್ಬಕ್ಕೆ ತುಪ್ಪ ರೆಡಿ ಆಯಿತು. ಈಗ ಇದು ಒಂದು ಬಟ್ಲಿಗೆ ಇಟ್ಕೊಳ್ಳೋಣ. ಆಮೇಲೆ ದೇವ್ರಿಗೆ ಸ್ವಲ್ಪ ಎತ್ತಿಡಬೇಕು. ಅದು ಕೆಳಗಡೆ ಪನ್ನೀರ್ ಥರ ಬರುತ್ತೆ ಫ್ರೆಂಡ್ಸ್. ಆ ಪನ್ನೀರು ತಿನ್ನಂಗಿದ್ರೆ ತಿನ್ಬೋದು, ಇಲ್ಲಾಂದರೆ ಬಿಸಾಕ್ಬೋದು. ನಮಗೆ ನಮ್ಮ ಚಿಕ್ಕ ವಯಸ್ಸಲ್ಲಿ ನಮ್ಮ ಅಜ್ಜಿ ಅವರೆಲ್ಲ ಒಂಚೂರು ಸಕ್ಕರೆ, ರಾಗಿ ಹಿಟ್ಟು ಹಾಕ್ಬಿಟ್ಟು ಉರಿ ಹಿಟ್ಟು ಅಂತ ಮಾಡ್ಕೊಡೋರು. ಈಗ ಯಾರು ತಿಂತಾರೆ ಫ್ರೆಂಡ್ಸ್ ಅವೆಲ್ಲ? ಈಗೆಲ್ಲ ಅದೆಲ್ಲ ಮುಟ್ಟೋದೇ ಇಲ್ಲ. ಮಾಡಿಕೊಟ್ರೆ ತಿಂದರೆ ನಾವೇ ತಿನ್ನಬೇಕು, ಏನು ಮಾಡೋದು. ನಮಗೆ ಈಗ ಅದು ನೋಡಿ ಇಷ್ಟು ಮಿಕ್ಕಿದೆ. ಇಷ್ಟು ತುಪ್ಪ ಬಂದಿದೆ ನೋಡಿ, ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಪ್ಯೂರ್ ಆಗಿದೆ ಅಲ್ಲ. ನೋಡಿ ಇಷ್ಟು ಪನ್ನೀರ್ ಬಂದಿದೆ. ಬೇಕಾದ್ರೆ ತಿನ್ಬೋದು. ಅದು ಇನ್ನೂ ಸ್ವಲ್ಪ ಹಿಂಡಬೇಕು. ಅದಕ್ಕೆ ಸ್ವಲ್ಪ ಸಕ್ಕರೆ ಹಾಕೊಂಡು ತಿಂದರೆ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇಲ್ಲ ಅಂದರೆ ರಾಗಿ ಹಿಟ್ಟು, ಸಕ್ಕರೆ
ಹಾಕ್ಬಿಟ್ಟು ಒಂದು ಸ್ವಲ್ಪ ಹುರಿಬೇಕು, ಹುರಿದ್ಬಿಟ್ಟು ತಿಂದರೆ ಚೆನ್ನಾಗಿರುತ್ತೆ. ಅಷ್ಟೇ ಫ್ರೆಂಡ್ಸ್, ಇವತ್ತು ಮತ್ತು ಚಿಕನ್ ರೆಡಿಗಿದೆ. ಚಿಕನ್ ಇದೆ. ಚಿಕನಲ್ಲಿ ಏನು ಇವಾಗ ಮಾಡಿಬಿಟ್ಟು ಅಡುಗೆ ಮಾಡಬೇಕು. ಅಡುಗೆ ಮಾಡಿ ಊಟ ಮಾಡೋಣ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಮ ಸಪೋರ್ಟು ನಮಗೆ ಬೇಕು ಫ್ರೆಂಡ್ಸ್, ಮಾಡಿ. ನಮ್ಮ ಪಪ್ಪು ಏನು ಮಾಡ್ತಾಯಿದ್ದಾಳೆ ನೋಡೋಣ. ಪಪ್ಪು, ಚಿನ್ನಮ್ಮ ಕೂತ್ಕೊಂಡಿದ್ದಾಳೆ ಅವಳು. ಥ್ಯಾಂಕ್ ಯು ಅಂತೆ ಕೊಡಪ್ಪ, ಒಂದು ಥ್ಯಾಂಕ್ ಯು ಅಂತೆ ಫ್ರೆಂಡ್ಸ್ಗೆ. ಥ್ಯಾಂಕ್ ಯು ಅಂತೆ ಕೊಡು. ಥ್ಯಾಂಕ್ ಯು ಕೊಡು. ಥ್ಯಾಂಕ್ ಯು ಕೊಡು ಬೇಗ. ಥ್ಯಾಂಕ್ ಯು ನೋಡಿ ಫ್ರೆಂಡ್ಸ್, ಥ್ಯಾಂಕ್ ಯು ಕೊಡ್ತಾರಲ್ಲ ಅವಳು. ನಾನು ವಾಕಿಂಗ್ ಹೋಗ್ತೀನಿ ಫ್ರೆಂಡ್ಸ್. ಹಂಗಿದ್ರೆ ಬಂದು ಬರ್ತಾಳೆ. ಬರಲ್ವಾ ವಾಕಿಂಗ್ಗೆ ಪಪ್ಪು? ಇಲ್ಲಿ ಬಿಟ್ಟಿಲ್ಲ ಇವಳ್ದು. ಬಿಲ್ಟ್ ಬಿಸ್ಕೆಟ್ ಎತ್ಕೋಣ. ಬಿಸ್ಕೆಟು ನೋಡಿ ಫ್ರೆಂಡ್ಸ್, ಅವಳು ಜಂಬನ. ಸರಿ, ನಿಮ್ಗೆ ತಿಂಡಿ ಬೇಕಾ ಪಪ್ಪುದು? ನೋಡಿ ಇವಾಗ ಹೊಡ್ ಬರ್ತಾಳೆ. ತಿಂಡಿ ಬೇಕಾ ಪಪ್ಪುದು? ಬೇಕಾ ನಿಮಗೆ? ಅವಳು ನೋಡಿ, ಅವಳು ಇವಾಗ ಬರ್ತಾಳೆ ನೋಡಿ. ಥ್ಯಾಂಕ್ ಯು ಕೊಡಮ್ಮ. ಥ್ಯಾಂಕ್ ಯು. ಓ ಕೊಟ್ಲು. ಜಾಣಿ ಅವಳು. ಜಾಣಿ ಅಲ್ಲ ಫ್ರೆಂಡ್ಸ್. ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಪಪ್ಪುಗೋಸ್ಕರ. ಸರಿ, ಬಾಯ್ ಹೇಳು. ಬಾಯ್. ಚಿನ್ನು ಮಗಳು, ನನ್ನ ಮಗಳು ಫ್ರೆಂಡ್ ಇವಳು. ಜಾಣಿ ಅಂದರೆ ಜಾಣಿ. ಪಪ್ಪು ಜಾಣಿ. ಕಚ್ಚಿಬಿಡ್ತಾಳೆ ಅವಳು,